ಸ್ವಾಭಿಮಾನಿ ಸಮಾವೇಶದ ಕುರಿತಾಗಿ ಕಾಂಗ್ರೆಸ್ನ ನಾಯಕರುಗಳು ಏನು ಹೇಳಿದ್ರು ಅನ್ನೋದನ್ನ ಕೇಳಿದ್ರೆ, ಇನ್ನು ಈ ಸಮಾವೇಶದ ವಿರುದ್ಧ ಹೈಕಮಾಂಡ್ಗೆ ಪತ್ರದ ಮುಖೇನ ದೂರು ಕೂಡ ಕೊಡಲಾಗಿತ್ತು. ಇದಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡ್ತಾರೆ. ಹೈಕಮಾಂಡ್ಗೆ ಬರೆದ ಪತ್ರ ಫೇಕ್ ಇರಬಹುದು ಅಂತ ಹೇಳ್ತಾರೆ. ಯತೀಂದ್ರ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಇದು. ಇನ್ನು ಅಹಿಂದ ಸಂಘಟನೆ ಸಮಾವೇಶವನ್ನ ಮಾಡ್ತಾ ಇದೆ, ನನ್ನನ್ನು ಸಮಾವೇಶಕ್ಕೆ ಕರೆದಿದ್ದಾರೆ ಅಂತ ಮಹದೇವಪ್ಪನವರು ರಿಯಾಕ್ಟ್ ಮಾಡಿದ್ರು. ಅಹಿಂದ ಸಂಘಟನೆ ಸಮಾವೇಶ ಮಾಡ್ತಾ ಇದೆ, ನನ್ನನ್ನು ಕೂಡ ಸಮಾವೇಶಕ್ಕೆ ಕರೆದಿದ್ದಾರೆ ಅಂತ ಮಹದೇವಪ್ಪ ಹೇಳ್ತಾರೆ. ಪತ್ರದ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಯಾವ ಚರ್ಚೆ ಆಗಿಲ್ಲ, ನಾವು ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು ಅಂತ ತಂಗಡಗಿ ರಿಯಾಕ್ಟ್ ಮಾಡ್ತಾರೆ. ಹೈಕಮಾಂಡ್ಗೆ ಪತ್ರ ಬರೆದ ವಿಚಾರ ನನಗೆ ಗೊತ್ತಿಲ್ಲ, ಕಾಂಗ್ರೆಸ್ನಲ್ಲಿ ಸಮಾವೇಶದ ಬಗ್ಗೆ ಗೊಂದಲ ಇಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಪಾರ್ಟಿಯಿಂದ ಒಪ್ಪಿಗೆ ಇದೆ ಡಾಕ್ಟರ್? ಪಾರ್ಟಿಯಿಂದ ಒಪ್ಪಿಗೆ. ಯಾಕಂದ್ರೆ ಕೆಲವರು ಡಿಕೆಶಿ ಪಡದವರು ಕೂಡ ಎಸಿಗೆ ಪತ್ರವನ್ನು ಬರೆದಿದ್ದಾರೆ, ಈ ಸಮಾವೇಶಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅನುಮತಿ ಕೊಡಬಾರ್ದು ಅಂತ ಹೇಳಿ. ಪತ್ರ ಸಿಕ್ಕಿದೆ ಈಗ? ಖಂಡಿತ ಅಂತದ್ ಪತ್ರ ಯಾವ್ದು ಬಂದಿಲ್ಲ. ಬಹುಶಃ ಯಾವ್ದು ಫೇಕ್ ಲೆಟರ್ ಹೊರಡ್ತಿರ್ಬೋದು, ನನಗಂತೂ ಯಾವ್ದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತೆ ಸಹಮತ ಇದೆ. ಸಮಾವೇಶಕ್ಕೆ ಪಾರ್ಟಿಯಿಂದ ಒಪ್ಪಿಗೆ ಇದೆ ಡಾಕ್ಟರ್? ಪಾರ್ಟಿಯಿಂದ ಒಪ್ಪಿಗೆ. ಯಾಕಂದ್ರೆ ಕೆಲವರು ಡಿಕೆಶಿ ಪಡದವರು ಕೂಡ ಎಸಿಗೆ ಪತ್ರವನ್ನು ಬರೆದಿದ್ದಾರೆ, ಈ ಸಮಾವೇಶಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅನುಮತಿ ಕೊಡಬಾರ್ದು ಅಂತ ಹೇಳಿ. ಪತ್ರ ಸಿಕ್ಕಿದೆ ಈಗ? ಖಂಡಿತ ಅಂತದ್ ಪತ್ರ ಯಾವ್ದು ಬಂದಿಲ್ಲ. ಬಹುಶಃ ಯಾವ್ದು ಫೇಕ್ ಲೆಟರ್ ಹೊರಡ್ತಿರ್ಬೋದು, ನನಗಂತೂ ಯಾವ್ದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತೆ ಸಹಮತ ಇದೆ. ಚರ್ಚೆ ಇಲ್ಲ, ಅದ್ರ ಬಗ್ಗೆ ಡಿಬೇಟು ಇಲ್ಲ, ಪತ್ರ ಬರೆದ್ರೆ ಯಾರಿಗೂ ಗೊತ್ತೂ ಇಲ್ಲ. ಈ ಸಮಾವೇಶನ ಶೋಷಿತ ಸಮುದಾಯಗಳ ಸಂಘಟನೆ ಮಾಡಬೇಕು ಅಂತ ಬಯಸಿದ್ರು, ಅದು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮನ್ನೆಲ್ಲ ಕರೆದಿರೋದ್ರಿಂದ ಅವರು ಪಾರ್ಟಿ ಎರಡೂ ಸೇರಬೇಕು ಅನ್ನೋದು ನಮ್ಮಗಳ ಅಭಿಪ್ರಾಯ, ಮುಖ್ಯಮಂತ್ರಿಗಳ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ. ಅದರಿಂದ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಶೋಷಿತ ಸಮುದಾಯಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನ ಸಮಾವೇಶ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನಿ ಸಮಾವೇಶ ಡಿಸೆಂಬರ್ 5 ಹಾಸನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.